ಎಡಬಿಡಲಿ ತರದ ಹೇಳಿಕೆಯನ್ನು ನೀಡುತ್ತಿರುವ ಮರಿ ಖರ್ಗೆಗೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಪ್ರಿಯಾಂಕಾ ಖರ್ಗೆಗೆ. ಮರಿ ಖರ್ಗೆ ಅವರಿಗೆ ಏನಾಯ್ತು ಗೊತ್ತಾಗಲಿಲ್ಲ. RSS ಬ್ಯಾನ್ ಮಾಡಿ ಇವತ್ತು ಪತ್ರಿಕೆಗಳು ಸರ್ಕಾರಿ ಜಾಗದೊಳಗೆ ನಾವು ಕಾರ್ಯಕ್ರಮ ನಡೆಸಬಾರ್ದು ಅಂತ ಹೇಳಿದ್ವಿ. ಅದು RSS ಬ್ಯಾನ್ ಮಾಡಬೇಕು. ಮೊನ್ನೆ ಇವರು ಹೇಳಿದ್ರೆ RSS ಬ್ಯಾನ್ ಮಾಡಬೇಕು, ತಮಿಳುನಾಡು ಮಾದರಿಯಲ್ಲಿ ಬ್ಯಾನ್ ಮಾಡಬೇಕು ಅಂತ ಹೇಳಿ ಇವತ್ತಾಗಲೇ ಉಲ್ಟಾ ಹೊಡೆದಾರೆ. ಇವ್ರಿಗಾಗಿಲ್ಲ, ಇವ್ರಿಗೇನಾಗುತ್ತೆ ತಲೆ, ಇವ್ರ ಅಪ್ಪರಿಗಾಗಿಲ್ಲ, ಇವರ ಮುಖ್ಯಮಂತ್ರಿಗಳಿಗಾಗಿಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ಗಾಗಿಲ್ಲ, ಸರ್ದಾರ್ ಪಟೇಲ್, ನೀವು ಮಹಾತ್ಮ ಗಾಂಧಿ, ಇವನ್ ಜವಾಹರ್ಲಾಲ್ ನೆಹರು ಪ್ರಶಂಸೆ ಮಾಡಿದ್ದಾರೆ. ಪ್ರಶಂಸೆ ಮಾಡಿದ್ದನ್ನು ಇತಿಹಾಸ ಇತಿಹಾಸ ತಿಳ್ಕೋಬೇಕು. ಏಕಾಏಕಿ ಏನಾಗ್ತೋ ಏನೋ ಇವರಿಗೆ RSS ಬ್ಯಾನ್ ಮಾಡುವಂಥದ್ದು ಒಂದು ದೇಶ ಭಕ್ತ ಸಂಘಟನೆ. ನೀವು ಯಾವುದನ್ನು ಬ್ಯಾನ್ ಮಾಡಬೇಕು ಅದನ್ನು ಬ್ಯಾನ್ ಮಾಡ್ತಾ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್. ನಿಮ್ಮ ಮೆರವಣಿಗೆಯೊಳಗೆ ಪಾಕಿಸ್ತಾನ ಜನ ಹಿಡ್ಕೊಂಡು ಆಟಾಡ್ತಾರ. ಮತ್ತು ನೋಡಿದ್ರೆ ಎಲ್ಲ ಕಡೆ ಆತಂಕವಾದಿಗಳು ಬೆಂಗಳೂರಲ್ಲಿ ಸಿಗ್ತಾರ. ಸರ್ಕಾರ ಐತಿ, ಅಂಥವ್ರನ್ನ ಹಿಡಿದು ಹಾಕಿ ಅವ್ರ ಮೇಲೆ ಕ್ರಮ ತಗೊಂಡು ಅಂಥವ್ರನ್ನ ಬ್ಯಾನ್ ಮಾಡೋದು ಬಿಟ್ಟು RSS ಬ್ಯಾನ್ ಮಾಡುವಂಥದ್ದು ಏನು ಹೋಗ್ತೀವಿ ಅಂತ ಆಗೋದಿಲ್ಲ. ಅವ್ರ ಕಡೆಯಿಂದ ಆಗೋದಿಲ್ಲ ಅನ್ನೋದು ಬೇರೆ. ಪ್ರತ್ಯೇಕ ದೇಶದಾಗ ಯಾವ ಸರ್ಕಾರ ಯಾರು ನಡೆಸ್ತಾರ, ಸರ್ಕಾರ ಯಾರ್ದೈತಿ ಅನ್ನೋದು ಪ್ರತ್ಯೇಕವಾಗಿ ಸರ್ಕಾರ. ಎಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಇದ್ದಾಗೆಲ್ಲ ಬ್ಯಾನ್ ಮಾಡೋಕ್ಕಾಗಿಲ್ಲ. ನಮ್ಮ ಸರ್ಕಾರದಾಗ ಬ್ಯಾನ್ ಮಾಡ್ತಾರೆ. ಇಂಥ ಹೇಳಿಕೆಗಳನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಮೊದಲ ದೇಶದ್ರೋಹಿಗಳನ್ನು ಬ್ಯಾನ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡ್ರಿ. ಅವ್ರ ಮೇಲೆ ನೀವೇನಾದರೂ ಕ್ರಮ ತಗೊಂಡ್ರೆ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಅಂತೇಳಿ ಇವತ್ತು ಈ ಪ್ರತಿಭಟನೆಯನ್ನು ತಗೊಂಡಿದ್ದೀವಿ. ನಮ್ಮ ಹಿರಿಯರಾದ ಮಂದಿಯವರು ಮಾತಿಗೆ ಹೇಳಿ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಭಾರತ್.